ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ನನ್ನ ಚಾನಲ್ಗೆ ಸುಸ್ವಾಗತ. ನಾವಿವತ್ತು ಕೊಡಗಿನಲ್ಲಿರುವ ಗೋಲ್ಡನ್ ಟೆಂಪಲ್ಗೆ ಬಂದಿದ್ದೀವಿ. ನೀವಿಲ್ಲಿ ಗೇಟ್ ಹತ್ರ ನೋಡ್ತಾ ಇರ್ಬೋದು, ಎಂಟ್ರಿ ಫೀಸ್ ಏನೂ ಇಲ್ಲ. ಹಾಗೆ ಒಳಗೆ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿ ರೈಟ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು ಶಾಪಿಂಗ್ ಏರಿಯಾ ಇದೆ. ಹಾಗೆ ಇಲ್ಲಿ ರೀಸನೇಬಲ್ ಪ್ರೈಸಲ್ಲೂ ಎಲ್ಲ ಐಟಮ್ಸ್ ಸಿಗುತ್ತೆ, ಗಿಫ್ಟ್ ಐಟಮ್ಸ್, ಹ್ಯಾಂಡ್ಮೇಡ್, ಹ್ಯಾಂಡ್ಲೂಮ್ಸ್ ಎಲ್ಲ. ಬನ್ನಿ ಒಳಗೆ ಹೋಗೋಣ. ವೀಕ್ಷಕರೇ, ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ದಯವಿಟ್ಟು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಏನಾದರೂ ಬೇರೆ ವೀಡಿಯೋಸ್ ನೋಡಬೇಕು ಅಥವಾ ಎಲ್ಲಾದರೂ ಪ್ಲೇಸ್ ವಿಸಿಟ್ ಮಾಡೋಕ್ಕಿತ್ತು, ನಿಮ್ಗೆ ಆಗ್ತಿಲ್ಲ ಅಂದರೆ ಹೇಳಿದರೆ ನಾನು ತಿಳಿಸ್ಬೋದು ಕಮೆಂಟ್ನಲ್ಲಿ. ನಾನು ನೆಕ್ಸ್ಟು ಅಲ್ಲಿಗೆ ಹೋಗಿ ವಿಡಿಯೋನ ಮಾಡಿ ಹಾಕ್ತೀನಿ. ನಾವು ಹೀಗೆ ಒಳಗೆ ಬರ್ತಾ ಇದ್ದಾಗೆ ಬುದ್ಧ ದೇವಾಲಯದ ದ್ವಾರ ಒಂದು ಕಾಣಿಸ್ತಿದೆ. ಹಾಗೆ ಸುತ್ತಮುತ್ತಲು ಹಚ್ಚ ಹಸಿರಿನಿಂದ ಕೂಡಿರುವ ಪಾರ್ಕ್ ರೀತಿ ಕಾಣ್ತಾ ಇದೆ. ಹಾಗೆ ತುಂಬ ವಿದೇಶದಿಂದ ಹಾಗೂ ದೇಶದಿಂದ ತುಂಬ ವಿಸಿಟರ್ಸ್ ಕೂಡ ಬಂದಿದ್ದಾರೆ. ನೀವು ಜನಗಳು ನೋಡ್ತಾ ಇರ್ಬೋದು, ಇಲ್ಲಿ ಫುಲ್ ರಶ್ ಕೂಡ ಇದೆ, ತುಂಬ ಜನ ಬಂದಿದ್ದಾರೆ. ಬನ್ನಿ ಹಾಗೆ ನಿಧಾನ ಒಳಗೆ ಹೋಗೋಣ. ವೀಕ್ಷಕರೇ, ನಿಮಗಿಲ್ಲಿ ನೋಡ್ತಾ ಅನಿಸ್ತಿರ್ಬೋದು ಟಿಬೇಟಿಯನ್ಗಳು ನಮ್ಮ ಭಾರತದಲ್ಲಿ ಹೇಗೆ ಬಂದರು ಅಥವಾ ಹೇಗೆ ಅಂತ. 1959ರಲ್ಲಿ ಚೀನಾದ ಆಕ್ರಮಣದ ನಂತರ ಸಾವಿರಾರು ಟಿಬೇಟಿಯನ್ಗಳು ಭಾರತಕ್ಕೆ ವಲಸೆ ಬರ್ತಾರೆ. ಆಗ ವಲಸೆ ಬಂದಾಗ ನಮ್ಮ ಭಾರತ ಸರ್ಕಾರವು ಟಿಬೇಟಿಯನ್ಗಳಿಗೆ ಆಶ್ರಯವನ್ನು ನೀಡುತ್ತದೆ. ಅದು ನಮ್ಮ ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯಲ್ಲಿ ಒಂದು 80 ಎಕರೆ ಭೂಮಿಯನ್ನು ಟಿಬೇಟಿಯನ್ಗೋಸ್ಕರ ಗೌರ್ಮೆಂಟಿಂದ ಬಿಟ್ಕೊಡ್ತಾರೆ. ಸೊ ಅಲ್ಲಿ ಬಂದು ಟಿಬೇಟಿಯನ್ಸ್ಗಳು ಒಂದು 1963ರಲ್ಲಿ ಗೋಲ್ಡನ್ ಟೆಂಪಲ್ ಅಂತ ಹೇಳಿ ಕಟ್ತಾರೆ. ಅವರ ದೇವಾಲಯವನ್ನು ಅವರು ನಿರ್ಮಿಸಿಕೊಳ್ತಾರೆ. ನೀವಿಲ್ಲಿ ನೋಡ್ತಿರ್ಬೋದು, ಒಳಗೆ ಹೋಗ್ತಿದ್ದಂಗೆ ಇಲ್ಲಿ ಒಂದು ಡೊನೇಷನ್ ಅಂತಲೂ ಬರ್ಕೊಂಡಿದೆ. ಇಲ್ಲಿ ಈಗ ನಿರಾಶ್ರಿತರಿಗೆ ಇಲ್ಲಿ ಡೊನೇಷನ್ ಬೂತನ್ನು ಇಡಲಾಗಿದೆ. ಇಷ್ಟ ಇರೋರು ಡೊನೇಟ್ ಮಾಡ್ಬೋದು. ಹಾಗೆ ನೀವಿಲ್ಲಿ ಬೌದ್ಧ ಧರ್ಮದ ಸಂಸ್ಕೃತಿಯನ್ನು ನೋಡ್ಬೋದು. ಹಾಗೆ ಎಲ್ಲನೂ ಚಿತ್ರೀಕರಣದಲ್ಲಿ ತೋರಿಸಿದ್ದಾರೆ. ಫುಲ್ ಗೋಡೆಯಲ್ಲೆಲ್ಲ ಚಿತ್ರೀಕರಣವನ್ನು ಮಾಡಿದ್ದಾರೆ ಸಂಸ್ಕೃತಿಯನ್ನು. ಫುಲ್ ನೋಡಲು ಚೆನ್ನಾಗೂ ಇದೆ, ನೀವು ನೋಡ್ಬೋದು ಪೇಂಟಿಂಗ್ ಎಲ್ಲ. ಮತ್ತು ವೀಕ್ಷಕರೇ, ಇಲ್ಲಿ ಗೋಲ್ಡನ್ ಟೆಂಪಲ್ಗೆ ಬರೋಕ್ಕೆ ಟೈಮಿಂಗ್ಸ್ ಕೂಡ ಇದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6:30 ತನಕ ಗೋಲ್ಡನ್ ಟೆಂಪಲ್ ಓಪನ್ ಇರುತ್ತದೆ. ವೀಕ್ಷಕರೇ, ನೀವು ಇಲ್ಲಿ ಹೊರಗೆ ಬರ್ತಾ ನೋಡ್ತಾ ಇರ್ಬೋದು, ಇಲ್ಲಿ ಪಾರ್ಕ್ ರೀತಿ ಕಾಣ್ತಾ ಇರ್ತೀರಿ. ಹೊರಗಡೆ ಬರ್ತಾ ಫುಲ್ ಗಾರ್ಡನ್ ಥರ ಮಾಡಿದ್ದಾರೆ. ಫುಲ್ ಹಚ್ಚ ಹಸಿರಿಂದನೂ ಕೂಡಿದೆ. ಇಲ್ಲಿ ನೀರು ಥರ ಏನೋ ಒಂದು ಕೆರೆ ಮಾಡಿದ್ದಾರೆ, ನೋಡ್ಬೋದು. ತುಂಬ ಚೆನ್ನಾಗಿದೆ ಸುತ್ತಮುತ್ತಲು ನೋಡೋಕ್ಕೆ. ಹಾಗೆ ವಿವಿಧ ಥರ ಬಗೆಯ ಹೂಗಿಡವನ್ನು ನೆಟ್ಟಿದ್ದಾರೆ. ಆಸಕ್ತಿ ಇರೋರು ನೋಡ್ಕೊಂಡು ಹೋಗ್ಬೋದು. ತುಂಬ ರಿಲ್ಯಾಕ್ಸಿಂಗ್ ಕೂಡ ಇದೆ, ಪೀಸ್ ಆಫ್ ಮೈಂಡು ಸಿಗುತ್ತೆ. ತುಂಬ ಚೆನ್ನಾಗಿದೆ. ಮತ್ತು ವೀಕ್ಷಕರೇ, ಇಲ್ಲಿ 5,000ಕ್ಕಿಂತ ಹೆಚ್ಚು ಸನ್ಯಾಸಿಗಳು ಅಥವಾ ಸನ್ಯಾಸಿನಿಯರು ಬೌದ್ಧ ಧರ್ಮವನ್ನು ಅಭ್ಯಸಿಸುತ್ತಿದ್ದಾರೆ. ಹಾಗೆ ಇವ್ರದ್ದೇ ಆದ ಹಾಸ್ಟೆಲ್ ರೀತಿ ಇರ್ಬೋದು, ಅವ್ರದ್ದೇ ಆದ ಈ ಕ್ಯಾಂಪಸ್ ಒಳಗೆ ಒಂದು ಸ್ಕೂಲ್ ರೀತಿ ಆಗಿರ್ಬೋದು, ಬೌದ್ಧ ಧರ್ಮವನ್ನು ಅವ್ರಿಗೆ ಬೋಧಿಸುವಂಥದ್ದಾಗಿರ್ಬೋದು ಇರುತ್ತೆ. ನೀವು ನೋಡ್ತಿರ್ಬೋದು, ಫುಲ್ಲು ನೇಚರಿಂದ ಕೂಡಿದೆ. ತುಂಬ ಚೆನ್ನಾಗಿದೆ ಸುತ್ತಮುತ್ತಲು. ಮತ್ತು ಒಂದು ವಿಷಯ ಹೇಳಲೇಬೇಕಾಗಿರೋದು, ಇಲ್ಲಿ ಗೋಲ್ಡನ್ ಟೆಂಪಲ್ ಬರಬೇಕಾದ್ರೆ ನಿಮಗೆ ಎಲ್ಲ ಕಡೆನೂ ಫೀಸ್, ಎಂಟ್ರಿ ಫೀಸ್ ಅಂತ ಏನು ತೊಗೊಳ್ಳಲ್ಲ. ಎಂಟ್ರಿ ಫೀಸ್ ಫ್ರೀ ಇದೆ. 2 ಫೀಸ್ ಕಟ್ಟಬೇಕಾಗಿರೋದು ಏನಂದರೆ, ಒಂದು ಪಾರ್ಕಿಂಗ್ ಚಾರ್ಜಸ್ ಪೇ ಮಾಡಬೇಕಾಗುತ್ತೆ. ಅಲ್ಲಿ ಗೇಟಿಂದ ಹೊರಗಡೆ ಪಾರ್ಕಿಂಗ್ ಇದೆ ವೆಹಿಕಲ್ಸ್ಗಳಿಗೆ. ನೀವು ಪ್ರೈವೇಟ್ ವೆಹಿಕಲ್ಸಲ್ಲಿ ಏನಾದ್ರು ಬಂದಿದ್ದೀರಾ ಅಥವಾ ಸ್ಕೂಲ್ ಟ್ರಿಪ್ ಆ ಥರ ಬಂದಿದ್ದರೆ. ಹಾಗೆ ಇನ್ನೊಂದೇನೆಂದರೆ, ಇಲ್ಲಿ ಗೋಲ್ಡನ್ ಟೆಂಪಲ್ ಎಕ್ಸಾಕ್ಟ್ ಒಳಗೆ ಹೋಗಬೇಕಾದ್ರೆ ಅಲ್ಲಿ ಒಂದು ಸ್ಲಿಪ್ಪರ್ ಶಾಪ್ ಬಿಟ್ಟಿದ್ದಾರೆ. ಸ್ಲಿಪ್ಪರ್ ಎಲ್ಲ ತೆಗೆದಿಟ್ಟು ಹೋಗಬೇಕು, ಯಾಕಂದರೆ ದೇವಾಲಯ ಇದು. ಸೊ ಅಲ್ಲಿ ಒಂದು ಸ್ಲಿಪ್ಪರ್ಗೆ ಪರ್ ಪೇರ್ 3 ರೂಪೀಸ್ ಅಂತ ಹೇಳಿ 3 ರೂಪಾಯಿ ತೊಗೊಳ್ತಾರೆ. ಅದೆರಡೇ ಚಾರ್ಜಸ್ ಅಂತ ಹೇಳಿ ಗೋಲ್ಡನ್ ಟೆಂಪಲಲ್ಲಿರೋದು. ಅದು ಬಿಟ್ಟರೆ ಎಲ್ಲವೂ ಉಚಿತವಾಗಿರುತ್ತೆ. ಎಲ್ಲ ಪ್ರವಾಸಿಗರು ಬಂದು ನೋಡ್ಕೊಂಡು ಹೋಗುವಂಥ ಒಳ್ಳೆಯ ಜಾಗವಿದು. ನೀವು ನೋಡ್ಬೋದು ಈಗ ಮುಂದೆ ಹೋಗ್ತಾ. ನಾನು ಆಗಲೇ ಹೇಳಿದಾಗ ಇಲ್ಲಿ ಪರ್ ಪೇರ್ ಅಂದರೆ ಒಂದು ಜೋಡಿ ಸ್ಲಿಪ್ಪರ್ಗೆ 3 ರೂಪಾಯಿಯನ್ನು ಕಲೆಕ್ಟ್ ಮಾಡ್ಕೊತಾರೆ. ಆದರೆ ಇಲ್ಲಿ ಸ್ಲಿಪ್ಪರನ್ನು ಎಲ್ಲೆಂದರಲ್ಲಿ ಬಿಚ್ಚಿರೋ ಹಾಗೆ ಇಲ್ಲ. ಸೊ ನಾವು ಇಲ್ಲಿ ಸ್ಲಿಪ್ಪರನ್ನು ಬಿಚ್ಚಿ ಇಲ್ಲಿ ಕೊಟ್ಟು ಹೋಗಬೇಕು. ಟೆಂಪಲಿಂದ ವಾಪಸ್ ಬಂದಮೇಲೆ ದುಡ್ಡು ಕೊಟ್ಟು ಸ್ಲಿಪ್ಪರನ್ನು ಬಿಡಿಸ್ಕೊಳ್ಬೋದು. ಹಾಗೆ ಇಲ್ಲಿ ಸ್ಲಿಪ್ಪರ್ ಎಲ್ಲ ಕೊಟ್ಟಾಗಿದೆ. ಬನ್ನಿ ಇವಾಗ ನಾವು ದೇವಸ್ಥಾನದ ಒಳಗೆ ಹೋಗೋಣ. ಬನ್ನಿ, ನಾವು ಒಳಗೆ ಹೋಗ್ತಾ ನೋಡ್ತಾ ಇರ್ಬೋದು, ಇದೇ ಪ್ರೇಯರ್ ಹಾಲು. ಇಲ್ಲೇನು ಬೌದ್ಧ ಧರ್ಮದವರು ಬಂದು ಕೂತ್ಕೊಂಡು ಪ್ರೇಯರ್ ಮಾಡ್ತಾರೆ. ಹಾಗೆ ಇದೇ ಗೋಲ್ಡನ್ ಟೆಂಪಲ್, ಮೇಯ್ನ್ ಟೆಂಪಲ್ ಇದು. ನೀವಿಲ್ಲಿ ನೋಡ್ತಿರ್ಬೋದು, ಫುಲ್ ಜನ ಇದರಿಂದ ಕೂಡಿದ್ದಾರೆ. ಪ್ರವಾಸಿಗರು ತುಂಬ ಬಂದಿದ್ದಾರೆ. ನೀವು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ.
ನೋಡಿ ವೀಕ್ಷಕರೇ, ನಾವು ಒಳಗೆ ಬಂದಂಗೆ ಇಲ್ಲಿ ಕಾಣ್ತಿದ್ದಲ್ಲ, ಇದೇ ಗೋಲ್ಡನ್ ಟೆಂಪಲ್. ಈ 3 ವಿಗ್ರಹವನ್ನು ಚಿನ್ನದ ಲೇಪದಲ್ಲಿ ಕಟ್ಟಲಾಗಿದೆ. ಮಧ್ಯದಲ್ಲಿ ಇರುವಂತಹ ವಿಗ್ರಹ ಬಂದು ಬುದ್ಧ ಶಾಕ್ಯಮುನಿ ಅವ್ರದ್ದು ಅಂತ ಹೇಳಲಾಗುತ್ತೆ. ಅದು 60 ಅಡಿ ಎತ್ತರದಲ್ಲಿದೆ. ಹಾಗೆ ರೈಟ್ ಸೈಡಲ್ಲಿರುವಂಥ ವಿಗ್ರಹ ಬಂದು ಬುದ್ಧ ಪದ್ಮಸಂಭವ ಅಂತ ಹೇಳೋರ ವಿಗ್ರಹ ಆಗಿರುತ್ತೆ. ಹಾಗೆ ಲೆಫ್ಟ್ ಸೈಡಲ್ಲಿ ಇರೋ ವಿಗ್ರಹ ಬಂದು ಬುದ್ಧ ಅಮಿಥಿಯೋಸ್ ಅಂತ ಹೇಳಲಾಗುತ್ತೆ. ಈ 2 ಆಚೆ ಈಚೆ ಇರೋ ವಿಗ್ರಹ ಬಂದು 58 ಅಡಿ ಎತ್ತರವಿರುತ್ತದೆ. ಹಾಗೆ ನೀವಿಲ್ಲಿ ಮುಂದೆ ನೋಡ್ತಾ ಇರ್ಬೋದು, ಫುಲ್ ಒಂದು ರೂಮಲ್ಲಿ ದೀಪವನ್ನು ಹಚ್ಚಿಟ್ಟಲಾಗಿರುತ್ತೆ. ಇದು ಯಾಕೆ ಅಂದರೆ ಚೀನಾದ ಆಕ್ರಮಣದಲ್ಲಿ ತುಂಬ ಟಿಬೇಟಿಯನ್ಗಳು ಪ್ರಾಣವನ್ನು ಕಳೆದುಕೊಂಡಿರ್ತಾರೆ. ಅವರಿಗೋಸ್ಕರ, ಅವರ ಸ್ಮರಣೆಗೋಸ್ಕರ ಹಾಗೂ ಮುಂದಿನ ಪೀಳಿಗೆಗೆ ದೇಶಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳೋ ನಿಟ್ಟಿನಲ್ಲಿ ದಿನಾಲೂ ಈ ದೀಪವನ್ನು ಹಚ್ಚಲಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.